ಯುವಕರ ಹೊಸ ವರ್ಷಾಚರಣೆಯ ಹಾಟ್ಸ್ಪಾಟ್ ನಂದಿ ಗಿರಿಧಾಮದಲ್ಲಿ ಕುಣಿದು ಕುಪ್ಪಳಿಸೋ ಪ್ಲಾನ್ಗೆ ಜಿಲ್ಲಾಡಳಿತದಿಂದ ಸಂಪೂರ್ಣ ನಿಷೇಧ. ಪ್ರತಿಷ್ಠೆಯ ವಿಷಯವಾಗಿ ಮಾರ್ಪಟ್ಟ ವೈಕುಂಠ ಏಕಾದಶಿ ಪೂಜೆ. ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಎರಡು ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯ. ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದಲ್ಲಿ ಸಕಲ ಸಿದ್ಧತೆ. ಸಹಸ್ರಾರು ಮಂದಿ ಭಕ್ತರು ಭಾಗಿಯಾಗುವ ನಿರೀಕ್ಷೆ. ರೈತರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ನಡುವೆ ವಾಗ್ವಾದ. ರೈತರ ಮೇಲೆ ದಾಖಲಾದ ಎಫ್ಐಆರ್ ವಿರುದ್ಧ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಹೊಸ ವರ್ಷಾಚರಣೆಗೂ ನಂದಿ ಬೆಟ್ಟಕ್ಕೂ ಅದೇನೋ ಒಂಥರ ನಂಟು. ಪ್ರಕೃತಿ ಮಡಿಲಲ್ಲಿ ಕುಣಿದು ಕುಪ್ಪಳಿಸಿ ಹೊಸ ವರ್ಷ 2026 ಆಚರಿಸೋಣ ಅಂತ ಅಂದುಕೊಂಡಿದ್ರೆ ಈಗಲೇ ನಿಮ್ಮ ಪ್ಲಾನ್ ಬದಲಾಯಿಸ್ಕೊಳ್ಳಿ. ಯಾಕಂದ್ರೆ ನಂದಿ ಗಿರಿಧಾಮದಲ್ಲಿ ಹೊಸ ವರ್ಷಾಚರಣೆಗೆ ಜಿಲ್ಲಾಡಳಿತ ಸಂಪೂರ್ಣ ನಿಷೇಧ ಹೇರಿದೆ. ಮಧ್ಯಾಹ್ನ 2 ಗಂಟೆಯಿಂದ 1/1/2026 ಬೆಳಿಗ್ಗೆ 10 ಗಂಟೆಯ ತನಕ ಪ್ರವಾಸಿಗರಿಗೆ ನಾವು ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. 31 ಡಿಸೆಂಬರ್ 7 ಗಂಟೆ ಮಧ್ಯಾಹ್ನದಿಂದ ನೆಕ್ಸ್ಟ್ ಡೇ 10 ಗಂಟೆ ಬೆಳಿಗ್ಗೆ ತನಕ ಎಂಟ್ರಿ ಬ್ಯಾನ್ ಆಗಿದೆ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗಿರಿಧಾಮ ಅಂದರೆ ತಂಪಾದ ವಾತಾವರಣ, ಗಿಡ ಮರ ಬಳ್ಳಿಗಳ ಸೊಬಗು, ನಕ್ಕು ನಲಿಯುವ ತರಹೇವಾರಿ ಹೂಗಳ ವಯ್ಯಾರ, ಮಿಗಿಲಾಗಿ ಸಮುದ್ರ ಮಟ್ಟದಿಂದ 1485 ಮೀಟರ್ ಎತ್ತರದಲ್ಲಿ ನಿಂತು ಸೂರ್ಯೋದಯ ಹಾಗೂ ಸೂರ್ಯಾಸ್ತ ವಿಹಂಗಮ ನೋಟ ನೋಡುವುದಕ್ಕೆ ತುಂಬಾ ಫೇಮಸ್. ಇನ್ನು ನಂದಿ ಗಿರಿಧಾಮದಲ್ಲಿ ಕಾಣಸಿಗುವ ಬೆಳ್ಳಿಯ ಮೋಡ, ಇಬ್ಬನಿ, ಸುತ್ತಲೂ ಎತ್ತ ನೋಡಿದರೂ ಮುತ್ತಿಕ್ಕುವ ಮಂಜು, ಇಂತಹ ಪ್ರಕೃತಿ ಸೊಬಗಿನಲ್ಲಿ ಕುಳಿತು ಹೊಸ ವರ್ಷ 2026 ಸ್ವಾಗತಿಸೋಣ ಅಂತ ಕೆಲವು ಪಾರ್ಟಿ ಪ್ರಿಯರು ಅಂದುಕೊಂಡಿದ್ರು. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಅವರ ಕನಸಿಗೆ ಕೊಳ್ಳಿ ಇಟ್ಟಿದೆ. ಗಿರಿಧಾಮದಲ್ಲಿ ಹೊಸ ವರ್ಷಾಚರಣೆಗೆ ನಿರ್ಬಂಧ ವಿಧಿಸಿದೆ. ಡಿಸೆಂಬರ್ 31 ಮಧ್ಯಾಹ್ನ 2 ಗಂಟೆಯಿಂದ 2026 ಜನವರಿ 1 ಬೆಳಗ್ಗೆ 10 ಗಂಟೆಯವರೆಗೂ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧಿಸಿದ್ದು, ಜೊತೆಗೆ ಅತಿಥಿ ಗೃಹಗಳಿಗೆ ಬುಕ್ ಆಗಿರುವವರನ್ನ ಬಿಟ್ಟು ಬೇರೆ ಯಾವೊಬ್ಬ ಪ್ರವಾಸಿ ಪ್ರಿಯರಿಗೂ ನಿರ್ಬಂಧವನ್ನ ಹೇರಲಾಗಿದೆ. 2026 ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ನಂದಿಗಿರಿಧಾಮಕ್ಕೆ ಪ್ರವೇಶವನ್ನು ನಾವು ನಿರ್ಬಂಧಿಸಿದ್ದೀವಿ. ದಿನಾಂಕ 31/12/2025 ಮಧ್ಯಾಹ್ನ 2 ಗಂಟೆಯಿಂದ 1/1/2026 ಬೆಳಿಗ್ಗೆ 10 ಗಂಟೆಯ ತನಕ ಪ್ರವಾಸಿಗರಿಗೆ ನಾವು ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ನಂದಿ ಬೆಟ್ಟದಲ್ಲಿರ್ತಕ್ಕಂತಹ ಏನು ನೆಹರು ನಿಲಯ ಇರ್ಬೋದು ಮತ್ತು ಗಾಂಧಿ ನಿಲಯ ಇರ್ಬೋದು, ಅಲ್ಲಿ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿರ್ತಕ್ಕಂಥ ಏನು ಕೊಠಡಿಗಳಿವೆ ಅದನ್ನು ಮುಂಗಡವಾಗಿ ಕಾಯ್ದಿರಿಸಿಕೊಂಡವರಿಗೆ ಮಾತ್ರ ನಾವು ಅವಕಾಶವನ್ನು ನೀಡಿದ್ದೀನಿ. ಸೊ ಹಾಗಾಗಿ ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ತುಂಬ ಕ್ರೌಡು ಜಾಸ್ತಿ ಇರ್ಬೋದು. ಸೊ ಹಾಗಾಗಿ ಬೇರೆ ಬೇರೆ ಚಟುವಟಿಕೆಗಳು ಅಂದರೆ ಅನಾಹುತಗಳಿಗೆ ಕಾರಣ ಆಗಬಾರ್ದು ಅಂತ ಹೇಳ್ಬಿಟ್ಟು, ಏಕೆಂದರೆ ಕಿರಿದಾದಂಥ ರಸ್ತೆ ಮತ್ತು ಅಲ್ಲಿ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನಾಹುತಗಳು ಆದರೆ ಅದು ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಸಂಜೆ ಅಂದರೆ 2 ಗಂಟೆ 31ನೇ ತಾರೀಕು ಡಿಸೆಂಬರ್ 31ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಪ್ರವೇಶವನ್ನು ನಿರ್ಬಂಧ ಮಾಡಿ ಅದನ್ನು ನೆಕ್ಸ್ಟ್ ಡೇ ಅಂದರೆ 1/1/2026 ಬೆಳಿಗ್ಗೆ 10 ಗಂಟೆಯ ತನಕ ನಿರ್ಬಂಧವನ್ನು ಹೇರಲಾಗಿದೆ. 10 ಗಂಟೆಯ ನಂತರ ಮತ್ತೆ ಎಲ್ಲ ಪ್ರವಾಸಿಗರು ಕೂಡ ನಂದಿ ಬೆಟ್ಟಕ್ಕೆ ಭೇಟಿಯನ್ನು ಕೊಡಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಬಿಟ್ಟು. ಇನ್ನು ಅದೇ ರೀತಿ ನಂದಿ ಗಿರಿಧಾಮ ಸುತ್ತಮುತ್ತಲೂ 100 ರೆಸಾರ್ಟ್ಗಳು, ಕೆಫೆಗಳು, ಹೋಮ್ ಸ್ಟೇಗಳು ತಲೆ ಎತ್ತಿವೆ. ಅದರಲ್ಲೂ ನ್ಯೂ ಇಯರ್ ಬಂತು ಅಂದ್ರೆ ಸಾಕು, ಬೆಂಗಳೂರಿನ ಪಾರ್ಟಿ ಪ್ರಿಯರು ಮೋಜಿ ಮಸ್ತಿಗೆ ಎಂದು ನಂದಿ ಬೆಟ್ಟದ ಅಕ್ಕಪಕ್ಕ ನಡೆಯುವ ಪಾರ್ಟಿಗಳಿಗೆ ಬುಕ್ ಮಾಡಿಕೊಳ್ಳೋದು ಸಹಜ. ಅದರಲ್ಲಿ ಮೋಜು ಮಸ್ತಿ ಸಂದರ್ಭದಲ್ಲಿ ಮಾದಕ ದ್ರವ್ಯಗಳು, ಇನ್ನಿತರೆ ಅನೈತಿಕ ಚಟುವಟಿಕೆಗಳು ನಡೆಯದಂತೆ ಚಿಕ್ಕಬಳ್ಳಾಪುರ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದ್ದು, ಕಾನೂನು ಬಾಹಿರ ಚಟುವಟಿಕೆಗಳ ಬಗ್ಗೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದಾರೆ. ನಂದಿ ಬೆಟ್ಟ, ಸ್ಕಂದಗಿರಿ ಬೆಟ್ಟ, ಆವಲ ಬೆಟ್ಟ, ಇಶಾ ಫೌಂಡೇಶನ್ ಪ್ರವಾಸಿ ತಾಣಗಳ ಸುತ್ತಲೂ ಯಾವುದೇ ಅನೈತಿಕ ಚಟುವಟಿಕೆಗಳು ನಡೆಯದಂತೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ಗೋಸ್ಕರ ನಾವು
ಸುಮಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚಾರ ಬಗ್ಗೆ ಪಬ್ಲಿಕ್ ಜೊತೆ ಮಾತಾಡಿದ್ದೀವಿ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ಸಂದೇಶ ಕೊಡ್ತಾ ಇದ್ದೀವಿ ಎಲ್ಲರಿಗೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟೂರಿಸ್ಟ್ ಡೆಸ್ಟಿನೇಷನ್ ನಂದಿ ಹಿಲ್ಸಲ್ಲಿ ಮಾನ್ಯ ಡಿ ಸಿ ಸರ್ದು ಆದೇಶ ಆದಮೇಲೆ 31 ಡಿಸೆಂಬರ್ 2 ಗಂಟೆ ಮಧ್ಯಾಹ್ನದಿಂದ ನೆಕ್ಸ್ಟ್ ಡೇ 10 ಗಂಟೆ ಬೆಳಗ್ಗೆ ತನಕ ಎಂಟ್ರಿ ಬ್ಯಾನ್ ಆಗಿದೆ. ಯಾರು ಮೇಲ್ಗಡೆ ಒಂದು KSTDCದು ಮಯೂರ ಪಾಯಿಂಟ್ ಆಫ್ ಹೋಟೆಲ್ ಇದೆ, ಅಲ್ಲಿ ಯಾರು ಬೈ ಚಾನ್ಸ್ ರೂಮ್ ಬುಕ್ ಮಾಡ್ತಾರೆ ಅವರಿಗೆ ಎಂಟ್ರಿ ಇಲ್ಲ ಇದೆ ಅಲೌಡ್. ಬೇರೆ ಪಬ್ಲಿಕ್ ಯಾರು ನಾರ್ಮಲ್ ವಿಸಿಟ್ ಮಾಡೋಕ್ಕೆ ಬರ್ತಾರೆ ಅವರಿಗೆ ಅದನ್ನು ಎಂಟ್ರಿ ಅಲೌಡ್ ಇಲ್ಲ. ಆ್ಯಂಡ್ ಬೇರೆ ಈಶಾ ಫೌಂಡೇಶನಲ್ಲಿ ಕೂಡ ಸುಮಾರು ಜನ ಬರ್ತಾರೆ ಬೆಳಗ್ಗೆಯಿಂದ. ಅದನ್ನು ನಾವು ಎಲ್ಲ ಬಂದೋಬಸ್ತು ವ್ಯವಸ್ಥೆ ಮಾಡಿದ್ದೀವಿ. ಸ್ವಲ್ಪ ನಾರ್ಮಲ್ ಆಗಿ ಟ್ರಾಫಿಕ್ ಮತ್ತು ಪಾರ್ಕಿಂಗ್ ವಗೇರದ್ದು ವ್ಯವಸ್ಥೆ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟಾಫ್ ಆಗಬೇಕು, ಆ ಥರದ್ದು ವ್ಯವಸ್ಥೆ ಮಾಡಿದ್ದೀವಿ. ಜೊತೆಗೆ ಎಲ್ಲ ಬಾರ್ಸ್, ರೆಸ್ಟೋರೆಂಟ್ಸ್ ಆ್ಯಂಡ್ ಹೋಮ್ ಸ್ಟೇಸ್ ಜೊತೆಗೆ ಮತ್ತು ಯಾವ ಜಾಗ ಸೆಲಿಬ್ರೇಷನ್ಸ್ ಆಗ್ತಾಯಿದೆ ಅವ್ರ ಜೊತೆ ಕೂಡ ಒಂದು ಮೀಟಿಂಗ್ ಮಾಡಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೀವಿ. ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋಕ್ಕೆ ಹೇಳಿದ್ದೀವಿ. ಸ್ಪೆಷಲಿ ಲೌಡ್ ಸ್ಪೀಕರ್ ವಗೇರದು, ಫೈರ್ ಕ್ರ್ಯಾಕರ್ಸ್ ವಗೇರದು. ಪಬ್ಲಿಕ್ ಜೊತೆ ಕೂಡ ಅದೇ ಮನವಿ ಮಾಡ್ತೀವಿ ಕಿ ರಾತ್ರಿ ಟೈಮಲ್ಲಿ ರೋಡಲ್ಲಿ ನಿಂತ್ಕೊಂಡು ನ್ಯೂಸೆನ್ಸ್ ವಗೇರ ಮಾಡಬಾರ್ದು. ಯಾವುದು ಥರದ್ದು ಈ ಥರ ಸೌಂಡ್ ಸಿಸ್ಟಮ್ ಹಾಕಿ ಅಥವಾ ಫೈರ್ ಕ್ರ್ಯಾಕರ್ಸ್ ವಗೇರ ಬಸ್ಟ್ ಮಾಡಬಾರ್ದು ಮೇನ್ ಜಂಕ್ಷನ್ಸಲ್ಲಿ. ನಮ್ಮ ಎಲ್ಲ ಆಫೀಸರ್ಸ್ ಮತ್ತು ನಾನು ಸ್ವಂತ ನಾವು ನೈಟ್ ರೌಂಡ್ಸಲ್ಲಿ ಇರ್ತೀವಿ 31st ನೈಟ್ಗೆ. ಮತ್ತು ಯಾವುದೂ ಥರದ್ದು ಘಟನೆ ಆಗುತ್ತೆ ಅದನ್ನು ಅಟೆಂಡ್ ಮಾಡ್ತೀವಿ. ಪಬ್ಲಿಕ್ಗೆ ಕೂಡ ಅದೇ ಮನವಿ ಮಾಡ್ತೀವಿ ಕಿ ತಾವೆಲ್ಲರೂ ಕೂಡ ನಮಗೆ ಸಹಕಾರ ಕೊಡಿ, ಶಾಂತಿಯುತವಾಗಿ ಹೊಸ ವರ್ಷ ಸೆಲೆಬ್ರೇಷನ್ ಆಗಬೇಕು. ನಮ್ಮಲ್ಲಿ ನಂದಿ ಬೆಟ್ಟ ಸುತ್ತಮುತ್ತ ರೆಸಾರ್ಟ್ಗಳು, ಹೋಮ್ ಸ್ಟೇಗಳಲ್ಲಿ ಡಿಜೆಗಳು, ಪಾರ್ಟಿಗಳು ನಡೆಯುತ್ತೆ. ಸೊ ಇದಕ್ಕೆ ಯಾವ ಟೈಮಿಂಗ್ಸ್ ಏನಾದರೂ ಮಾಡಿ ನಮಗೆ ಸುಮಾರು ಜಾಗದಿಂದ ಪರ್ಮಿಷನ್ ಬಗ್ಗೆ ಲೆಟರ್ಸ್ ವಗೇರ ಬಂದಿದೆ. ಸೊ ನಮ್ಮ ಗಮನಕ್ಕೆ ಅದೇ ಅವರೆಲ್ಲರದು ಮೀಟಿಂಗ್ ತಗೊಂಡು ನಾವು ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕು ಅದು ಎಲ್ಲ ನಮ್ಮ ಸೈಡಿಂದ ತಿಳಿಸಿದ್ದೀವಿ. ಅದನ್ನು ಕೂಡ ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿ ಅಲ್ಲಿ ವಿಸಿಟ್ ಮಾಡಿ ಯಾವುದು ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಆಗ್ತಾಯಿದೆ ಅದನ್ನು ತಡೆ ಹಾಕಿ ಅವ್ರ ಮೇಲೆ ಸ್ಟ್ರಿಕ್ಟ್ ಕ್ರಮ ತಗೊಳ್ತೀವಿ. ನಂದಿ ಬೆಟ್ಟ ಓನ್ಲಿ ಅದು ಮಾತ್ರ ನಿರ್ಬಂಧ ಇರಿದಾರಾ ಅಥವಾ ಸುತ್ತಮುತ್ತ ಯಾವುದಾದ್ರೂ ಏನಾದರೂ? ನೀವು ಓನ್ಲಿ ನಂದಿ ಬೆಟ್ಟ ಮೇಲ್ಗಡೆ ಹೋಗೋಕ್ಕೆ ಏನಿದೆ ಆ ದಾರಿಯಲ್ಲಿ ನಾವು ಬ್ಯಾನ್ ಮಾಡಿದ್ದೀವಿ. ಮೇಲ್ಗಡೆ ಹೋಗೋಕ್ಕೆ ಅವಕಾಶ ಇಲ್ಲ. ಮತ್ತು ಯಾರು ಟ್ರೆಕಿಂಗ್ ಮಾಡಿ ಹೋಗ್ತಾರೆ ಅವರಿಗೆ ಕೂಡ ಅವಕಾಶ ಇಲ್ಲ ಯಾವುದೂ ಥರ. ಟೈಮಿಂಗ್ಸ್ ಏನಾದರೂ ಪ್ರಿಪೇರ್ ಮಾಡಿದೆ ಸರ್? ಈ ಥರ ಇಷ್ಟೊತ್ತಿಂದ ಇಷ್ಟೊತ್ತವರೆಗೆ ಮಾತ್ರ ಮಧ್ಯಾಹ್ನನೇ ನೋಡಿ ಲೋಕಲ್ ಜನಗಳಿಗೆ ಅದು ನಾರ್ಮಲ್ ಸುಪ್ರೀಂ ಕೋರ್ಟ್ದು ಗೈಡ್ಲೈನ್ಸ್ ಏನಿದೆ ಲೌಡ್ ಸ್ಪೀಕರ್ಗೋಸ್ಕರ ಕಿ 10 ಗಂಟೆ ಆದಮೇಲೆ ಲೌಡ್ ಸ್ಪೀಕರ್ಸ್ ವಗೇರ ಯೂಸ್ ಮಾಡಬಾರ್ದು. ಆ ಥರದ್ದು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದು ಎಲ್ಲ ಫಾಲೋ ಮಾಡೋಕ್ಕೆ ಆಲ್ರೆಡಿ ಎಚ್ಚರಿಕೆ ಕೊಟ್ಟಿದ್ದೀವಿ ನಮ್ಮ ಸೈಡಿಂದ. ನೋಡಿ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ. ನಮಗೆ ಪರ್ಮಿಷನ್ ಅವ್ರಿಗೆ ಈ ಥರ ತಗೊಳ್ಳೋಕ್ಕೆ ಏನು ಅವಶ್ಯಕತೆ ಇಲ್ಲ. ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ ಮತ್ತು ಈ ಥರದ್ದು ಪ್ರೋಗ್ರಾಮ್ಸ್ ನಮ್ಮಲ್ಲಿ ಆಗ್ತಾಯಿದೆ. ನಾವು ಕೂಡ ನಮ್ಮ ಸೈಡಿಂದ ಎಚ್ಚರಿಕೆ ಕೊಟ್ಟಿದ್ದೀವಿ ಕಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದೆಲ್ಲ ಫಾಲೋ ಮಾಡಬೇಕು. ಇನ್ನು ಅದೇ ರೀತಿ ನ್ಯೂ ಇಯರ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಅರಣ್ಯ ಇಲಾಖೆಗೆ ಸೇರಿದ ಪ್ರವಾಸಿ ತಾಣ ಕಳವಾರ ಬೆಟ್ಟ, ಸ್ಕಂದಗಿರಿ, ಚಿಂತಾಮಣಿಯ ಕೈಲಾಸಗಿರಿಗೆ ಬರುವ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದೆ. ಮತ್ತೊಂದೆಡೆ ಹೊಸ ವರ್ಷಾಚರಣೆಗೆ ಬೆಂಗಳೂರಿನ ಪಬ್, ರೆಸಾರ್ಟ್ಗಳ ಬದಲು ಪ್ರಕೃತಿಯ ಮಡಿಲಲ್ಲಿ ಹೊಸ ವರ್ಷಾಚರಣೆಯ ಕನಸು ಕಂಡಿದ್ದ ಯುವ ಜನತೆ ನಂದಿ ಗಿರಿಧಾಮದಲ್ಲಿ ಹೊಸ ವರ್ಷಾಚರಣೆಗೆ ನಿರ್ಬಂಧ ವಿಧಿಸಿದ್ದಕ್ಕೆ ನಿರಾಶೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಕಡೆ ಇರುವ ಪ್ರಸಿದ್ಧ ಪುರಾತನ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪೂಜೆಯ ವಿಚಾರವಾಗಿ 2 ಗುಂಪುಗಳ ನಡುವೆ ಪ್ರತಿಷ್ಠೆಯ ಸಂಘರ್ಷ ಏರ್ಪಟ್ಟಿದೆ. ಅದಕ್ಕೆ ಎಗ್ಲಾಡ್ತಿದ್ದಾರೆ. ಪ್ರಸಾದ ಯಾರು ಕೊಟ್ಟಿದ್ದಾರೆ, ಯಾರು ಇದು ಬೇಡ, ಅವ್ರೇನ್ ಕೊಡ್ತಾರೆ ಅದನ್ನ ತಗೊಳ್ಳಿ, ಇಲ್ಲೇನ್ ಕೊಡ್ತಾರೆ, 2 ನೈವೇದ್ಯ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಡಿ. ನಾವಿದ್ ಕೊಟ್ಟಿದ್ದು ಬೇಡ. ನೀವೇ ಏನಾದ್ರು ಡೆಪ್ಯೂಟ್ ಮಾಡ್ಕೊಳ್ಳಿ. ಆ ಇಬ್ಬರಿಗೆ ಏನಾದ್ರು ದುಡ್ಡು ಕೊಡ್ಬೇಕು, ನಾನು ಕೊಡ್ತೀನಿ. ಅರ್ಥ ಆಯ್ತಾ? ಪ್ರಸಾದ ಹಂಚಕ್ಕೆ 4 ಜನ ತಗೊಳ್ಳಿ, ಅವ್ರಿಗೇನ್ ದುಡ್ಡು ಕೊಡ್ಬೇಕು ನಾನೇ ಕೊಡ್ತೀನಿ, ಹಂಚ್ಬಿಟ್ಟು ಕಳಿಸಿ. ಇದ್ರ ಮೇಲೆ ಪ್ರಸಾದನೂ ಸಲುವಾಗಿ ಯಾರು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟೆಕಲ್ಲೂರು ಗ್ರಾಮದ ಬಳಿ ಇರುವ ಪ್ರಸಿದ್ಧ ಪುರಾತನ ಶ್ರೀ ಚೆನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪೂಜೆಯ ವಿಚಾರವಾಗಿ 2 ಗುಂಪುಗಳ ನಡುವೆ ಪ್ರತಿಷ್ಠೆಯ ಸಂಘರ್ಷ ಏರ್ಪಟ್ಟಿದೆ. ಪರಿಸ್ಥಿತಿ ತಿಳಿಗೊಳಿಸಲು ತಾಲೂಕು ಆಡಳಿತ ಮುಂದಾಗಿದೆ. ಡಿಸೆಂಬರ್ 30ರಂದು ನಡೆಯಲಿರುವ ವೈಕುಂಠ ಏಕಾದಶಿ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲು 2 ಪ್ರತ್ಯೇಕ ಗುಂಪುಗಳು ಸಜ್ಜಾಗಿವೆ. ಈ 2 ಗುಂಪುಗಳು ಪ್ರತ್ಯೇಕ ಟ್ರಸ್ಟ್ ಸಹ ರಚಿಸಿಕೊಂಡಿದ್ದು ಒಬ್ಬರಿಗಿಂತ ಒಬ್ಬರು
ಪೈಪೋಟಿಗೆ ಬಿದ್ದಿರುವಂತೆ ಪ್ರತ್ಯೇಕ ಪೂಜೆ ಹಾಗೂ ಪ್ರತ್ಯೇಕ ಊಟದ ವ್ಯವಸ್ಥೆ ಮಾಡಲು ಮುಂದಾಗಿದ್ದಾರೆ. ಈ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿತ್ತು. ವಿಷಯ ತಿಳಿಯುತ್ತಿದ್ದಂತೆಯೇ ತಹಸೀಲ್ದಾರ್ ಸುಧೀಂದ್ರ ಅವರು ಕಂದಾಯ ಮತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಗ್ರಾಮಸ್ಥರಿಗೆ ಎಚ್ಚರಿಕೆ ನೀಡಿದ ಅಧಿಕಾರಿಗಳು ದೇವಾಲಯವು ಸರ್ಕಾರಿ ಬಿ ಖರಾಬು ಜಾಗದಲ್ಲಿ ನಿರ್ಮಾಣವಾಗಿರುವುದರಿಂದ ಇದನ್ನ ಶೀಘ್ರದಲ್ಲೇ ಮುಜರಾಯಿ ಇಲಾಖೆಗೆ ಸೇರ್ಪಡೆ ಮಾಡಲು ಸಿದ್ಧತೆ ನಡೆಸಲಾಗಿದೆ. ಈ ಬಾರಿಯ ವೈಕುಂಠ ಏಕಾದಶಿಯನ್ನು 4 ಗ್ರಾಮಗಳ ಮುಖಂಡರು ಒಟ್ಟಾಗಿ ಸುಸೂತ್ರವಾಗಿ ನೆರವೇರಿಸಬೇಕು. ಪ್ರತ್ಯೇಕ ಊಟದ ವ್ಯವಸ್ಥೆಗಾಗಿ ಹಾಕಲಾಗಿರುವ ಪೆಂಡಾಲ್ಗಳನ್ನು ತಕ್ಷಣ ತೆರವುಗೊಳಿಸಬೇಕು. ಭಕ್ತರು ತರುವ ಪ್ರಸಾದವನ್ನ ದೇವಾಲಯಕ್ಕೆ ನೀಡಬೇಕು. ಪುರೋಹಿತರೇ ಅದನ್ನ ವಿತರಿಸಲಿದ್ದಾರೆ. ಒಂದು ವೇಳೆ 2 ಗುಂಪುಗಳು ಪ್ರತ್ಯೇಕ ವ್ಯವಸ್ಥೆ ಮಾಡಿ ಗೊಂದಲ ಸೃಷ್ಟಿಸಿದ್ರೆ ಸ್ಥಳದಲ್ಲಿ 144 ಸೆಕ್ಷನ್ ಜಾರಿಗೊಳಿಸಿ ಪೂಜೆ ನಡೆಸಲು ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಸೀಲ್ದಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ದೇವರು ಎಲ್ಲರಿಗಿಂತ ದೊಡ್ಡವರು ಅಂತ ಭಾವಿಸಿರುವಂಥ ಒಂದು ದೇಶ ನಮ್ಮದು, ಆಯಿತಾ. ಒಂದು ಸಂಸ್ಕೃತಿ, ಒಂದಿದು ಇರುವಂಥ ದೇಶ. ಇಲ್ಲಿ ನಾವು ಒಂದು ಪುಣ್ಯ ಕಾರ್ಯ ಅಂತ ಮಾಡಬೇಕಾದ್ರೆ ವೈಕುಂಠ ಏಕಾದಶಿ ಹಿಂದೂಗಳ ಒಂದು ಇದರಲ್ಲಿ ತುಂಬ ದೊಡ್ಡಿದು ಭಾಗ್ಯದ ಬಾಗಿಲು ತೆಗೆಯುವಂಥ ಒಂದು ದಿನ ಅದು, ಆಯಿತಾ. ನಾವೆಲ್ಲ ಒಟ್ಟಾಗಿ ಈ ಕಾರ್ಯನ ಮಾಡೋಣ. ಈ ವಿಷಯದಲ್ಲಿ ದಯವಿಟ್ಟು ಯಾವುದೋ ಬೋರ್ಡ್ ಹಾಕ್ಕೊಂಬಿಡಿ ನಾನು ಮಾಡಿದೆ ಅಂತ ಎಲ್ಲೂ ಹೇಳಕ್ಕೆ ಹೋಗಬೇಡಿ. ಅದು ಯಾವತ್ತು ನಾನು ಮಾಡಿದೆ ಅಂತ ಹೇಳ್ತೀರೋ ಅವತ್ತು ನಿಮ್ಮ ವ್ಯಕ್ತಿತ್ವನ, ನಿಮ್ಮ ತನನ ಸಣ್ಣಕ್ಕೆ ಉಳಿದಿದ್ದೆಲ್ಲ ವಿಷಯಗಳು ಸರ್ಕಾರದ ಜಮೀನಲ್ಲಿ ಇರೋದ್ರಿಂದ ಮುಂದಿನ ದಿವಸಗಳಲ್ಲಿ ಆದಷ್ಟು ಶಾರ್ಟ್ಲಿ ಸರ್ಕಾರದ ಪ್ರಕಾರ ಏನೇನು ಮಾಡಬೇಕೆಲ್ಲ ನಾನು ಮಾಡ್ತೀನಿ. ತಾಲೂಕು ಆಡಳಿತದ ವತಿಯಿಂದ ನಾವು ಇನಿಷಿಯೇಟಿವ್ ತಗೊತೀವಿ, ನಾವು ಮಾಡ್ತೀವಿ, ಆಯಿತಾ. ಭಕ್ತಿ ಯಾರು ಭಕ್ತಿ ಎಷ್ಟೆಷ್ಟು ತೋರಿಸ್ಬೋದು ತೋರಿಸ್ಬೋದು. ಏನಾದರೂ ತೊಂದರೆ ಇದೆಯಾ ಅಂತಂದ್ರೂ ನಾವೇ ಹೇಳಿ ಮಾಡಿಕೊಂಡು ನೆಮ್ಮದಿಯಾಗಿ ಒಂದು ಹಬ್ಬ ಮಾಡ್ಕೊಳ್ಳಿ ಅಂತ ಸಾಕಷ್ಟು ಟೈಮ್ ಕೊಟ್ಟೆ. ನೀವು ಯಾರನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ನಾನು ಪ್ರೊಸೀಜರ್ಸ್ ಆಲ್ರೆಡಿ ನೆನ್ನೆನೇ ಮೆಜರು ಮಾಡಿಸಿದ್ದೀನಿ, ನಿಮ್ಗೆ ಗೊತ್ತಿದೆಯೋ ಇಲ್ವೋ, ಬಂದಷ್ಟು ಮೆಜರ್ ಮಾಡ್ಕೊಂಡು ಹೋಗಿದ್ದಾರೆ. ಇದು ಬಿ ಖರಾಬಲ್ಲಿರೋ 4 ಗುಂಟೆ ದೇವಸ್ಥಾನ, ಅರ್ಥ ಆಯ್ತಾ. 100 ದೇವಸ್ಥಾನ ತಿರುಪ್ತಿಗೆ 10 ಕೋಟಿ ಕೊಟ್ಟವರು ಇರ್ತಾರೆ. ಒಂದು ಎಕ್ಸಾಂಪಲ್, 15 ಕೋಟಿ ಕೊಟ್ಟವರು ಇರ್ತಾರೆ. ನಂದು ತಿರುಪ್ತಿ ಅಂತ ಹೇಳೋಕ್ಕಾಗಲ್ಲ. ಇಲ್ಲೂ ಅಷ್ಟೇ. ಇದು ಸಂಪೂರ್ಣವಾಗಿ ಈ 4 ಗುಂಟೆ ಬಿ ಖರಾಬಲ್ಲಿರೋ ಜಮೀನು ಅಳತೆ ಮಾಡಿಸಿದ್ದೀನಿ. ಇವತ್ತು ರಿಪೋರ್ಟ್ ಸಿಗುತ್ತೆ. ಅಕಸ್ಮಾತ್ ಅದರಲ್ಲಿ ಎಷ್ಟು ಹೆಚ್ಚು ಕಡಿಮೆ ಏನಾಗುತ್ತೆ ಅಂತ ರಿಪೋರ್ಟ್ ಕೊಟ್ಟಾದ್ಮೇಲೆ ಗೊತ್ತಾಗುತ್ತೆ ಕರೆಕ್ಟಾಗಿ ಪಿಕ್ಚರ್. ಇದು ಏನು ಬಿ ಖರಾಬಲ್ಲಿ ಇದೆಯೋ ಅದು ಸಂಪೂರ್ಣವಾಗಿ ಸರ್ಕಾರಕ್ಕೆ ಸೇರಿರೋ ಜಮೀನು. ಯಾರಿಗೂ ಕೊಡೋಕ್ಕಾಗಲ್ಲ. ನೀವು ಗ್ರಾಮಸ್ಥರಾಗಲಿ ಅಥವಾ ಇನ್ಯಾರೋ ಆಗಲಿ ನಮಗೂ ಅಂತ ಯಾರೊಬ್ಬರು ಕ್ಲೈಮ್ ಮಾಡೋಕ್ಕಾಗಲ್ಲ. ಇದು ಸರ್ಕಾರದ ಸ್ವತ್ತು. ಸರ್ಕಾರ ಅಂದರೆ ಜನಗಳ ಸ್ವತ್ತು, ಸಾರ್ವಜನಿಕರ ಸ್ವತ್ತು. ದಯವಿಟ್ಟು ಗಲಾಟೆಗಳು ಮಾಡ್ಕೊಂಡಿದ್ದೀರಾ, ನೆಮ್ಮದಿಯಾಗಿ ದೇವರಿಗೆ ಕೃಪೆಗೆ ಪಾತ್ರರಾಗೋ ಥರ ಎಲ್ಲರೂ ಸೇರಿ, ಆಯಿತಾ, ಇದನ್ನು ಇದು ಮಾಡಿ. ಇಲ್ಲಿ ಆವರಣದಲ್ಲಾಗಲಿ ಆಚೆ ಆಗಲಿ ಯಾವುದೇ ಯಾರ್ದಾದ್ರು ಕಟ್ಔಟ್ಸ್ ಆಗಲಿ ಇದಾಗಲಿ ಯಾವುದೇ ಒಂದು ಗುಂಪುದು ಏನು ಬೋರ್ಡ್ಸ್ ಹಾಕಂಗಿಲ್ಲ. ಅದಕ್ಕೆ ಎಗ್ಲಾಡ್ತಿದ್ದಾರೆ. ಪ್ರಸಾದ ಯಾರು ಕೊಟ್ಟಿದ್ದಾರೆ, ಯಾರಿದು ಬೇಡ, ಅವ್ರೇನು ಕೊಡ್ತಾರೆ ಅದನ್ನ ತಗೊಳ್ಳಿ, ಇಲ್ಲೇನು ಕೊಡ್ತಾರೆ, 2 ನೈವೇದ್ಯ ಮಾಡ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ಕೊಟ್ಬಿಡಿ. ನಾವಿದ್ ಕೊಟ್ಟಿದ್ದು ಬೇಡ. ನೀವೇ ಏನಾದರೂ ಡೆಪ್ಯೂಟ್ ಮಾಡ್ಕೊಳ್ಳಿ. ಇಬ್ಬರಿಗೆ ಏನಾದ್ರು ದುಡ್ಡು ಕೊಡ್ಬೇಕು, ನಾನು ಕೊಡ್ತೀನಿ, ಅರ್ಥ ಆಯ್ತಾ. ಪ್ರಸಾದ ಹಂಚಕ್ಕೆ 4 ಜನ ತಗೊಳ್ಳಿ, ಅವ್ರಿಗೇನು ದುಡ್ಡು ಕೊಡ್ಬೇಕು ನಾನೇ ಕೊಡ್ತೀನಿ, ಹಂಚ್ಬಿಟ್ಟು ಕಳಿಸಿ. ಇದ್ರ ಮೇಲೆ ಪ್ರಸಾದನೂ ಸಾಲ್ವಾಯ್ತು, ಯಾರು ಓಕೆನಾ. ನೀವು ನಾನು ಕೊಟ್ಟಿದ್ದೀನಿ ಬೇಡ. ದೇವಸ್ಥಾನದಿಂದ ಪ್ರಸಾದ ಹಂಚ್ತಾರೆ, 4 ಜನ ತಗೊಂಡ್ಬಂದು ನಿಲ್ಲಿಸ್ತಾರೆ, ಅವರೇ ಕೊಟ್ಟು ಕಳಿಸ್ತಾ ಇರ್ತಾರೆ. ನಿಮ್ಮ ಭಕ್ತಿ ಇತ್ತಾ ಏನಾದ್ರು ಕೊಡಿ ಅವ್ರಿಗೆ. ನೀವು ಪುರಿ ಕೊಟ್ಟರು ಹಂಚ್ತಾರೆ, ನೀವು ಕೃಷ್ಣನ ಭೋಜನ ಕೊಟ್ಟರು ಹಂಚ್ತಾರೆ, ನೀವು ಅನ್ನ ಸಾರು ಕೊಟ್ಟರು ಹಂಚ್ತಾರೆ. ನಾನು ಕೊಟ್ಟಿದ್ದೀನಿ ಅನ್ನೋದು ಇದೇ ಬೇಡ. ಇನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ದೇವಾಲಯದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದಲ್ಲಿ ನೆಲೆಸಿರುವ ಶ್ರೀ ಭೂನೀಲ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಸ್ವಾಮಿಯ ದರ್ಶನಕ್ಕೆ ಸಹಸ್ರಾರು ಮಂದಿ ಭಕ್ತರು ಭಾಗಿಯಾಗುವ ನಿರೀಕ್ಷೆ ಇದೆ.
ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದಲ್ಲಿ ನೆಲೆಸಿರುವ ಶ್ರೀ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕೈಂಕರ್ಯಗಳಿಗೆ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ಈ ಕ್ಷೇತ್ರದಲ್ಲಿ ಶ್ರೀ ಭೂನೀಳ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆದರೆ ತಿರುಪತಿಯಲ್ಲಿ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆದಷ್ಟೇ ಪುಣ್ಯ ಎಂಬ ಭಾವನೆ ಇಲ್ಲಿಗೆ ಬರುವ ಭಕ್ತರ ನಂಬಿಕೆಯಾಗಿದೆ. ಪ್ರತಿ ವೈಕುಂಠ ಏಕಾದಶಿಯಂದು ಈ ದೇಗುಲದಲ್ಲಿ ಅದ್ದೂರಿಯಾಗಿ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಅಲ್ಲದೆ ಚಿಕ್ಕಬಳ್ಳಾಪುರ ಮಾತ್ರವಲ್ಲದೆ ಸುತ್ತಮುತ್ತಲ ದೂರದ ಪ್ರದೇಶಗಳಿಂದಲೂ ಸಹ ಭಕ್ತ ಸಾಗರವೇ ಹರಿದು ಬರುತ್ತದೆ. ಇನ್ನು ವೈಕುಂಠ ಏಕಾದಶಿಯಂದು ವೈಕುಂಠ ದ್ವಾರದ ದರ್ಶನ ಪಡೆದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತದೆ ಎಂಬ ನಂಬಿಕೆ ಇದೆ. ಈ ಬಾರಿ ವಿಶೇಷ ಪೂಜೆಗಳ ಜೊತೆಗೆ ಸ್ವಾಮಿಗೆ ಭಾರೀ ಗಾತ್ರದ ಪವಿತ್ರ ಮಾಲೆಯನ್ನು ಸ್ವಾಮಿಗೆ ಅಲಂಕರಿಸಲಾಗುತ್ತದೆ. ಇದು ಪ್ರಧಾನ ಆಕರ್ಷಣೆಯಾಗಲಿದೆ. ನಮೋ ವೆಂಕಟೇಶಾಯ ಶ್ರೇಯಕಾಂತಾಯ ಕಲ್ಯಾಣದೇನಿದೆ ಅರ್ಚನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ ಶ್ರೀದೇವಿ ಭೂದೇವಿ ಸಮೇತ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ಸನ್ನಿಧಾನದಲ್ಲಿ ಇದೇ ತಿಂಗಳು 30 ಅಂದರೆ ನಾಳೆ ಮಂಗಳವಾರದ ದಿವಸ ವೈಕುಂಠ ಏಕಾದಶಿಯ ಪ್ರಯುಕ್ತವಾಗಿ ಸ್ವಾಮಿಯವರ ಸನ್ನಿಧಾನದಲ್ಲಿ ದೇವಾಲಯ ಮತ್ತು ದೇವರಿಗೆ ವಿಶೇಷವಾದಂತಹ ಅಲಂಕಾರ ಹಾಗೂ ಇನ್ನು ವಿಶೇಷತೆ ಏನಪ್ಪ ಅಂತಂದರೆ ನಾಳೆ ವೈಕುಂಠ ಏಕಾದಶಿಯ ಪ್ರಯುಕ್ತ ಈ ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದರೆ ನಮ್ಮ ಸನಾತನ ಧರ್ಮದಲ್ಲಿ ವೈಕುಂಠ ಏಕಾದಶಿಯ ದಿವಸ ಭಗವಂತ ವೈಕುಂಠದಲ್ಲಿ ಉತ್ತರದ ಬಾಗಿಲನ್ನು ತೆರೆದು ದರ್ಶನವನ್ನು ಕೊಡ್ತಾನೆ ಅಂತೇಳಿ ಪ್ರತೀತಿ ಇರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಸ್ವಾಮಿ 365 ದಿವಸಗಳು ಕೂಡ ಉತ್ತರದ ಬಾಗಿಲಲ್ಲಿ ದರ್ಶನ ಕೊಡುವುದರಿಂದ ಈ ಕ್ಷೇತ್ರದಲ್ಲಿ ವೈಕುಂಠ ಏಕಾದಶಿ ತುಂಬ ವಿಶೇಷವಾಗಿ ಅದ್ಭುತವಾಗಿ ವಿಜೃಂಭಣೆಯಿಂದ ನಡೆಯುತ್ತೆ. ಅದೇ ರೀತಿ ನಾಳೆ ಬೆಳಗ್ಗೆ 3 ಗಂಟೆಗೆ ಸುಪ್ರಭಾತ ಸೇವೆ, ನಂತರ ಗೋಪೂಜೆ, ಫಲ ಪಂಚಾಮೃತ ಅಭಿಷೇಕ, ತೋಮಾಲ ಸೇವೆ, ನಂತರ ವೈಕುಂಠ ದ್ವಾರ ದರ್ಶನ ಆರಾಧನೆ, ನಂತರ ಸರ್ವ ಭಕ್ತ ಮಹಾಶಯರೆಲ್ಲರಿಗೂ ಕೂಡ ಸರ್ವದರ್ಶನ ಇರುತ್ತದೆ. ನಾಳೆ ವಿಶೇಷವಾಗಿ ಸ್ವಾಮಿಯವರಿಗೆ ಪವಿತ್ರ ಮಾಲೆ ಅಂತಂದರೆ ರೇಷ್ಮೆ ಗೂಡಿನಿಂದ ಮಾಡಿರ್ತಕ್ಕಂತಹ ಪವಿತ್ರವಾದಂತಹ ಮಾಲೆ, ನಂತರ ನಾಳೆ ಸ್ವಾಮಿಯವರಿಗೆ ಮತ್ತೊಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕಾರ್ಯಕ್ರಮವೂ ಕೂಡ ಇರುತ್ತದೆ. ದಯವಿಟ್ಟು ಎಲ್ಲ ಭಕ್ತ ಮಹಾಶಯರು ಆಗಮಿಸಿ ಸ್ವಾಮಿಯವರ ದರ್ಶನವನ್ನು ಪಡೆದು ಪುನೀತರಾಗಬೇಕಾಗಿ ಪ್ರಾರ್ಥನೆ. ಸ್ವಸ್ತಿ. ವೈಕುಂಠ ಏಕಾದಶಿ ಪ್ರಯುಕ್ತ ಈಗಾಗಲೇ ದೇಗುಲವನ್ನು ಸಿಂಗರಿಸಲಾಗುತ್ತಿದ್ದು, ದೇಗುಲದ ಮಹಾದ್ವಾರದ ಬಳಿ ಅತ್ಯಾಕರ್ಷಕ ಬೃಹತ್ ಸ್ವಾಗತ ಕಮಾನನ್ನು ಏರ್ಪಡಿಸಲಾಗಿದೆ. ಒಟ್ನಲ್ಲಿ ವೈಕುಂಠ ಏಕಾದಶಿಯಂದು ವೈಕುಂಠನಾಥನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅನುಕೂಲಕ್ಕಾಗಿ ಭರಪೂರವಾಗಿ ಸಕಲ ಸಿದ್ಧತೆಗಳು ನಡೆಯುತ್ತಿವೆ. ತಾವು ಸಹ ಕುಟುಂಬ ಸಮೇತರಾಗಿ ಸ್ವಾಮಿಯ ದರ್ಶನ ಪಡೆದು ಬನ್ನಿ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ವೈಕುಂಠ ಏಕಾದಶಿ ಮಹೋತ್ಸವ ದಿನಾಂಕ 30/12/2025 ಮಂಗಳವಾರ ಬೆಳಿಗ್ಗೆ 8:30ಕ್ಕೆ ವೈಕುಂಠ ದ್ವಾರ ದರ್ಶನ. ಈ ಬಾರಿ ಸ್ವಾಮಿಯವರಿಗೆ ರೇಷ್ಮೆ ಗೂಡಿನಿಂದ ತಯಾರಾದ ವಿಶೇಷ ಬೃಹತ್ ಪವಿತ್ರ ಮಾಲೆಯಿಂದ ಅಲಂಕಾರ ಮಾಡಲಾಗಿರುತ್ತದೆ. ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ದೈವಿ ಕಾರ್ಯಕ್ರಮದಲ್ಲಿ ತನು ಮನ ಧನ ಧಾನ್ಯಾದಿಗಳ ಸಹಾಯದೊಂದಿಗೆ ಪಾಲ್ಗೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ವಿಶೇಷ ಸೂಚನೆ: ದಿನಾಂಕ 30, 31 ಹಾಗೂ ಜನವರಿ 1ರಂದು ಸ್ವಾಮಿಗೆ ವಿಶೇಷ ಪೂಜೆ ಇರುತ್ತದೆ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಅರ್ಚಕರು ಮಧುಸೂದನ್ ಭಟ್ಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9164383696. ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ಕಂದವಾರ, ವಾರ್ಡ್ ನಂಬರ್ 14, ಚಿಕ್ಕಬಳ್ಳಾಪುರ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ ದಿನಾಂಕ 14 ಜನವರಿ 2026 ಬುಧವಾರ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ಪೂಜೆ. ಬೆಳಗ್ಗೆ 10:30 ಗಂಟೆಗೆ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಕೇರಳದ ಸುಪ್ರಸಿದ್ಧ ಚಂಡೆವಾದ್ಯ, ನಾದಸ್ವರ, ಕೀಲು ಕುದುರೆ, ಕಲಾ ನೃತ್ಯ ಬೊಂಬೆಗಳು ಮತ್ತು ಕಲಾ ತಂಡಗಳೊಂದಿಗೆ ಕಂದವಾರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಎಲ್ ಶಿವಕುಮಾರ್, ಯುವ ಮುಖಂಡರು, ಕಂದವಾರ 14ನೇ ವಾರ್ಡ್, ಚಿಕ್ಕಬಳ್ಳಾಪುರ.
ಏಕೆ ಇನ್ನು ದೇವಾ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ ಎ ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆಯ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ MJ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ಇಲ್ಲೊಂದು ಕಡೆ
ಕಡೆ ಅರಣ್ಯ ಇಲಾಖೆ ಹಾಗೂ ರೈತರ ಮಧ್ಯೆ ಸಂಘರ್ಷ ಮುಂದುವರಿದಿದೆ. ಅರಣ್ಯ ಇಲಾಖೆ ಹಾಗೂ ರೈತರ ಮಧ್ಯೆ ವಾಗ್ವಾದ ನಡೆದು ಅರಣ್ಯ ಇಲಾಖೆ ಅಧಿಕಾರಿಗಳು ನೆಟ್ಟಿದ್ದ ಪಿಲ್ಲರ್ಗಳನ್ನು ರೈತರು ಧ್ವಂಸಗೊಳಿಸಿದರು. ಪೊಲೀಸ್ ಠಾಣೆಯಲ್ಲಿ 10 ರೈತರ ಮೇಲೆ ಎಫ್ಐಆರ್ ದಾಖಲಾಗಿತ್ತು. ಘಟನೆ ಖಂಡಿಸಿ ರೈತರು ಹಾಗೂ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಅರಣ್ಯ ಇಲಾಖೆ ಹಾಗೂ ರೈತರ ಮಧ್ಯೆ ಸಂಘರ್ಷ ಮುಂದುವರೆದಿದೆ. ಕಳೆದ ವಾರ ಶ್ರೀನಿವಾಸಪುರ ತಾಲೂಕಿನ ದೊಡ್ಡಮಲದೊಡ್ಡಿ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಹಾಗೂ ರೈತರ ಮಧ್ಯೆ ವಾಗ್ವಾದ ನಡೆದು ಅರಣ್ಯ ಇಲಾಖೆ ಅಧಿಕಾರಿಗಳು ನೆಟ್ಟಿದ್ದ 6 ಪಿಲ್ಲರ್ಗಳನ್ನು ರೈತರು ಧ್ವಂಸಗೊಳಿಸಿದ್ರು. ಆದರೆ ಇದಕ್ಕೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ 10 ರೈತರ ಮೇಲೆ ದೂರು ನೀಡಿದ್ದ ಅಧಿಕಾರಿಗಳು ಎಫ್ಐಆರ್ ದಾಖಲಿಸಿದ್ರು. ಘಟನೆಯನ್ನ ಖಂಡಿಸಿ ಶ್ರೀನಿವಾಸಪುರ ನಗರದಲ್ಲಿ ರೈತರು ಹಾಗೂ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೂಮಿ ಸಂತ್ರಸ್ತರ ಹೋರಾಟ ಸಮಿತಿಯಿಂದ ಬೃಹತ್ ಹೋರಾಟಕ್ಕೆ ಕರೆ ನೀಡಿದ್ದು, ಮುಳಬಾಗಿಲು ಸರ್ಕಲ್ನಿಂದ ಕಾಲ್ನಡಿಗೆ ಜಾಥಾ ಮೂಲಕ ಆಗಮಿಸಿ ಅರಣ್ಯ ಇಲಾಖೆಯ ಕಚೇರಿಗೆ ರೈತರು ಮುತ್ತಿಗೆ ಹಾಕಿದ್ರು. ಪ್ರತಿಭಟನೆಯಲ್ಲಿ ರೈತರು ಹಾಗೂ ರೈತಪರ, ದಲಿತಪರ, ಕಾರ್ಮಿಕರ ಸಂಘಟನೆಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಜಮೀನಿನ ದಾಖಲೆಗಳು ಇದ್ದರೂ ದೌರ್ಜನ್ಯವಾಗಿ ಜಮೀನು ವಶಕ್ಕೆ ಪಡೆದಿದ್ದು, ಎಸ್ಐಟಿ ತಂಡ ರಚನೆಯಾಗಿ ಅಂತಿಮ ಹಂತದ ಅವಧಿ ಬರುವ ತನಕ ಕಾಯದೆ ರೈತರ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಹೋರಾಟಗಾರರು ಆರೋಪಿಸಿದ್ರು. ಆದರೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಎಸ್ಐಟಿ ತಂಡ ಅಂತಿಮ ಹಂತದ ವರದಿ ನೀಡುವವರೆಗೂ ತೆರವು ಕಾರ್ಯ ನಡೆಸುವುದಿಲ್ಲ ಎಂದು ತಿಳಿಸಿದ್ದಾರೆ. ಜೊತೆಗೆ ಇತ್ತೀಚೆಗೆ ದಾಖಲಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿ ರಿಪೋರ್ಟ್ ಹಾಕುವ ಭರವಸೆ ನೀಡಿದ್ದಾರೆ. ಇದೇ ವೇಳೆ ಮಾತನಾಡಿದ ರೈತ ಮುಖಂಡರು ಅರಣ್ಯ ಇಲಾಖೆಯ ಕ್ರಮವನ್ನು ಖಂಡಿಸಿದ್ದು, ಜಮೀನು ಸಂಬಂಧ ದಾಖಲೆಗಳು ಇದ್ದರೂ ಅಧಿಕಾರಿಗಳು ದೌರ್ಜನ್ಯ ಮಾಡುತ್ತಿದ್ದಾರೆ. ರೈತರು ಇರುವ ಜಮೀನುಗಳನ್ನು ಬಿಟ್ಟು ಬೀದಿಗೆ ಬೀಳುತ್ತಿದ್ದು, ಈ ಹಿಂದೆ ಅರಣ್ಯ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದ ಜಮೀನು ಹಾಗೂ ಜಮೀನುಗಳಲ್ಲಿ ನಾಶಗೊಳಿಸಿದ ಬೆಳೆಗಳ ಪರಿಹಾರವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ನೀಡಲಿ ಎಂದು ರೈತ ಮುಖಂಡರು ಒತ್ತಾಯಿಸಿದ್ದಾರೆ. ಬಂದು ನಮ್ಮ ಭೂಮಿಗೆ ಕೈ ಹಾಕಿದ್ರೆ ನಿನ್ನ ಕಚೇರಿಯನ್ನೇ ಧ್ವಂಸ ಮಾಡ್ತೀವಿ ಅಂತೇಳಿ ಎಚ್ಚರಿಕೆ ಕೊಡೋಕೆ ನಾವು ಬಂದಿರತಕ್ಕಂತ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ರೈತಾಪಿ ಬಂಧುಗಳೇ, ನಾನು ಹೆಚ್ಚೊತ್ತು ಮಾತಾಡೋದಿಲ್ಲ. 1-2-3 ವಿಷಯಗಳನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ತರ್ತೀನಿ. ಯಲಹಂಕದಲ್ಲಿ ಕೋಗಿಲು ಕ್ರಾಸ್ ಹತ್ರ ಇದೇ ರೀತಿ ಬಡವರು ವಾಸ ಮಾಡ್ತಾ ಇರ್ತಕ್ಕಂಥ ಮನೆಗಳನ್ನ ಧ್ವಂಸ ಮಾಡಿದ್ರು, ಬುಲ್ಡೋಜರ್ ಮೂಲಕ ಧ್ವಂಸ ಮಾಡಿದ್ರು. ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಆಡಳ್ತಾ ಇರ್ತಕ್ಕಂಥದ್ದು ಯೋಗಿ ಆದಿತ್ಯ ಮಾದರಿಯ ಬುಲ್ಡೋಜರ್ ರಾಜ ಅಂತೇಳಿ ಇವತ್ತು ಬಹಳ ದೊಡ್ಡ ಚೀಮಾರಿ ಇಡೀ ದೇಶದಲ್ಲಿ ಇವತ್ತು ವ್ಯಕ್ತ ಆಯ್ತಾ ಇದೆ. ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಕರ್ನಾಟಕದಲ್ಲಿ ಬುಲ್ಡೋಜರ್ ರಾಜು ಪ್ರಾರಂಭ ಆಗಿದ್ದು ಯಲಹಂಕದ ಕೋಗಿಲು ಕ್ರಾಸ್ನಲ್ಲ, 3 ವರ್ಷದ ಹಿಂದೆ ಕೇತ್ಗಾನಹಳ್ಳಿಯಿಂದ ಪ್ರಾರಂಭ ಆಗಿ ಶ್ರೀನಿವಾಸಪುರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತ ಇವತ್ತು ನಾನು ಹೇಳ್ತಾ ಇದ್ದೀನಿ. ಈ ಬುಲ್ಡೋಜರ್ ರಾಜನ್ನ ಕೇರಳದ ಪಿನರಾಯಿ ವಿಜಯನ್ ಅವರು ಒಂದು ಟ್ವೀಟ್ ಮಾಡೋದ್ರ ಮೂಲಕ ಕೇರಳದ ರಾಜಕೀಯದಲ್ಲಿ ಬಹಳ ದೊಡ್ಡ ಒಂದು ಸಂಚಲನವನ್ನು ಮೂಡಿ ಅದರ ಒತ್ತಡ ಕರ್ನಾಟಕದ ಮೇಲೆ ಬಿದ್ದು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರೂ ಸೇರಿ ಅವ್ರಿಗೆ ಪುನರ್ವಸತಿ ಮಾಡಿಕೊಡ್ತೀವಿ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಕೋಗಿಲೆ ಕ್ರಾಸ್ನಲ್ಲಿ ಯಲಹಂಕದಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ನ್ಯಾಯ, ಶ್ರೀನಿವಾಸಪುರ ತಾಲೂಕಿನಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನೂ ನ್ಯಾಯನ ಅಂತೇಳಿ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಾನು ಇವತ್ತು ಕೇಳ್ತಾ ಇದ್ದೀನಿ. ಬಂಧುಗಳೇ, ಇದೇ ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿ ನಿಮ್ಮ ಜಿಲ್ಲೆಯವರು, ಅವ್ರ ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕ ಅಶೋಕ್, BJP ಅಶೋಕ್ ಈ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡಿರೋ ಸಂಬಂಧಪಟ್ಟಂಗೆ ಒಂದು ಆರೋಪ ಮಾಡಿದಾಗ ಕೃಷ್ಣ ಬೈರೇಗೌಡ್ರೆ ಸದನದಲ್ಲಿ ಏನ್ ಹೇಳಿದ್ರಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ನೆನಪು ಮಾಡ್ತಾ ಇದ್ದೀನಿ. ಏನ್ ಹೇಳಿದ್ರಿ? ದಾಖಲೆ ಅದು ಸರ್ಕಾರಿ, ಆದ್ರೆ ನಮ್ಮ ತಾತ ಮುತ್ತಾತನ ಕಾಲದಲ್ಲೇ ಅದನ್ನ ನಾವು ಖರೀದಿ ಮಾಡ್ಕೊಂಡಿದ್ದೀವಿ, ಹಂಗಾಗಿ ನಾವು ಒತ್ತುವರಿ ಮಾಡ್ಕೊಂಡಿಲ್ಲ, ಅದು ನಮ್ಮ ಪಿತ್ರಾಜಿತ ಸೊತ್ತು ಅಂತೇಳಿ ಸದನದಲ್ಲಿ ಹೇಳಿಕೆ ಕೊಟ್ಟಿದ್ದೀರಿ. ಯಾರು ಹೇಳಿಕೆ ಕೊಟ್ಟಿದ್ದು? ಕೃಷ್ಣ ಬೈರೇಗೌಡ. ಇವತ್ತು ಶ್ರೀನಿವಾಸಪುರದ ರೈತರು
ಯಾವ ಕೃಷ್ಣ ಬೈರೇಗೌಡ ಯಾವ ರೀತಿ ಹೇಳಿದ್ನೋ ಅದೇ ರೀತಿ ದಾಖಲೆಗಳು ಇಟ್ಕೊಂಡಿದ್ದೀವಿ. ನಮ್ಮ ತಾತ ಮುತ್ತಾಂದ್ರು ಖರೀದಿ ಮಾಡಿರುವ ಆಸ್ತಿ, ನಮ್ಮ ತಾತ ಮುತ್ತಾಂದ್ರು ಮಂಜೂರಾಗಿರುವ ಆಸ್ತಿ ಅಂತ ಎಲ್ಲ ಕಂದಾಯ ದಾಖಲೆಗಳನ್ನ ಇಟ್ಕೊಂಡಿದ್ರೆ ಅದನ್ನ ಸರ್ಕಾರಿ ಅರಣ್ಯ ಅಂತೇಳಿ ಬಂದಿದ್ದೀರಲ್ಲ, ಕಂದಾಯ ಮಂತ್ರಿಗೆ ಅನ್ಯಾಯ, ಶ್ರೀನಿವಾಸಪುರದ ಶಿವಪುರದ ರೈತರಿಗೆ ಅನ್ಯಾಯನ? ಇದು ಯಾವುದು ಅಂತ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಬೈಕ್ ಹಾಗೂ ಟಿಪ್ಪರ್ ನಡುವೆ ಅಪಘಾತವಾಗಿ 4 ಸಾವನ್ನಪ್ಪಿದ್ದ ಅಜ್ಜವಾರ ಗ್ರಾಮದ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಕಾಂಗ್ರೆಸ್ ಮುಖಂಡ ರಕ್ಷಾರಾಮಯ್ಯ ನೆರವಿಗೆ ನಿಲ್ಲುವ ಭರವಸೆ ನೀಡಿದ್ದಾರೆ. ಎಸ್, ಡಿಸೆಂಬರ್ 25 ಗುರುವಾರ ನಡೆದ ಟಿಪ್ಪರ್ ಹಾಗೂ ಬೈಕ್ ನಡುವೆ ಸಂಭವಿಸಿದಂತಹ ಭೀಕರ ಅಪಘಾತದಲ್ಲಿ 4 ಯುವಕರು ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದ ಗೇಟ್ ಬಳಿ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಅಜ್ಜವಾರ ಗ್ರಾಮಕ್ಕೆ ಕಾಂಗ್ರೆಸ್ ಮುಖಂಡ ರಕ್ಷಾರಾಮಯ್ಯ ಭೇಟಿ ನೀಡಿ 4 ಮೃತ ಯುವಕರ ಸಂಬಂಧಿಕರಿಗೆ ಸಾಂತ್ವನ ಹೇಳಿ ವೈಯಕ್ತಿಕವಾಗಿ ತಲಾ 50,000 ರೂಪಾಯಿಗಳ ಪರಿಹಾರ ಧನವನ್ನು ನೀಡಿ ಆರ್ಥಿಕ ನೆರವು ನೀಡಿದರು. ಇದೇ ವೇಳೆ ಮಾತನಾಡಿದ ರಕ್ಷಾರಾಮಯ್ಯ, ಇದೊಂದು ಆಘಾತಕಾರಿ ಘಟನೆ. ಒಂದೇ ಮನೆಯಲ್ಲಿ ಅಣ್ಣ ತಮ್ಮ ಇಬ್ಬರು ಕೂಡ ಮೃತಪಟ್ಟಿದ್ದಾರೆ. ತಾಯಿಗೆ ಆಧಾರವಾಗಿದ್ದ ಗಂಡು ಮಕ್ಕಳು ಇಲ್ಲದೆ ತಾಯಿ ದಿಕ್ಕು ತೋಚದಂತಾಗಿದ್ದಾರೆ. ಇಂತಹ ಸ್ಥಿತಿ ಯಾವ ತಾಯಿಗೂ ಬೇಡ ಎಂದು ವಿಷಾದ ವ್ಯಕ್ತಪಡಿಸಿದರು. ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಟಿಪ್ಪರ್ ಲಾರಿಗಳಿಂದ ಆಗುತ್ತಿರುವ ಹಾವಳಿಯ ಬಗ್ಗೆ ಹಾಗೂ ಅಪಘಾತಗಳ ಬಗ್ಗೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕು. ಯುವಕರು ಸಂಚಾರ ಮಾಡುವ ಮುನ್ನ ಸಂಚಾರಿ ನಿಯಮಗಳನ್ನ ತಪ್ಪದೆ ಪಾಲಿಸಬೇಕು ಅಂತ ಮನವಿ ಮಾಡಿದ್ರು. ಗೇಟಲ್ಲಿ ಈ ಒಂದು ದುರ್ಘಟನೆ ಆಗಿರೋದು ಬಹಳಷ್ಟು ಒಂದು ದುಃಖ ತಂದಿದೆ ಎಲ್ಲರಿಗೂ. ಆ್ಯಕ್ಚುಲಿ ಊರಾಚೆ ಹೋಗಿದ್ವಿ, ಅದಕ್ಕೆ ನೆನ್ನೆ ಬಂದಾಗ ಇಮಿಡಿಯೇಟಾಗಿ ನಮ್ಮ ಸ್ಥಳೀಯ ನಾಯಕರನ್ನ ಕರ್ಕೊಂಡು ಬಂದಿದ್ದೀವಿ ಮನೆಗಳಿಗೆ. ಅಂದರೆ ನೋಡಿ, ಮೋಸ್ಟ್ಲಿ ಎಲ್ಲ 3 ಮನೇಲೂ ಒಬ್ಬೊಬ್ಬರೇ ಗಂಡ್ಮಕ್ಳು. ಇವಾಗಿರೋದು 2-3 ಜನ ಹೆಣ್ಮಕ್ಳೆಲ್ಲ ಇದ್ದಾರೆ, ಇಲ್ಲಿ ಓದೋರು ಇದ್ದಾರೆ, ಮದುವೆ ಆಗಿದ್ದವರು ಇದ್ದಾರೆ. ಸೊ ಸರ್ಕಾರದಿಂದ ಒಂದು ಪರಿಹಾರ ಬಂದಿದೆ. ಆದರೆ ಇದು ಅದಕ್ಕಿಂತ ಹೆಚ್ಚಾಗಿ ಈ ರೋಡ್ ರೂಲ್ಸು, ಈ ರಸ್ತೆ ನಿಯಮಗಳನ್ನು ಫಾಲೋ ಮಾಡಬೇಕಾದ್ರೆ ಇಂಪಾರ್ಟೆಂಟು. ಅಲ್ಲಿ ಇವಾಗ ಬರ್ತಾ ನೋಡ್ಕೊಂಬಂದಿದ್ವಿ, ಎಲ್ಲೂ ಒಂದು ರೋಡ್ ಹಂಪ್ಗಳಿಲ್ಲ, ಒಂದು ಸೈನೇಜ್ ಇಲ್ಲ, ಸ್ಪೀಡ್ ಲಿಮಿಟ್ಗಳು ಹಾಕಿಲ್ಲ ಎಲ್ಲೂ. ಸೊ ಇದನ್ನು ನಾವು DC ಹತ್ರ ಮಾತಾಡಿ, ನಮ್ಮೆಲ್ಲ ನಾಯಕಗಳೆಲ್ಲ ಇದ್ದಾರೆ, ಮಾತಾಡಿ ಅದಕ್ಕೆ ತಕ್ಕವಾಗಿ CCTVಗಳು, ಯಾಕೆಂದರೆ ಹೈಯೆಸ್ಟ್ ಆಕ್ಸಿಡೆಂಟ್ಗಳಾಗ್ತಾ ಇರೋದು ಎಲ್ಲ ಟಿಪ್ಪರ್ಗಳದ್ದು. ಅಂದರೆ ಅವ್ರದ್ದು ಹೈಟ್ಗಳೇ ಬೇರೆ ಇರುತ್ತೆ. ಈ ಹುಡುಗರು ಪಾಪ ಅದನ್ನು ನೋಡಿಕೊಂಡು ಈ ಟಿಪ್ಪರ್ಗಳು ಕರೆಕ್ಟಾಗಿ ಚಲಿಸ್ತಾರೆ ವಾಹನಗಳನ್ನ, ಆವಾಗ ಆಕ್ಸಿಡೆಂಟ್ಗಳು ಕಮ್ಮಿ ಆಗುತ್ತೆ. ಆಮೇಲೆ ಯುವಕರಿಗೆ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಈ ನಿಯಮಗಳಿರೋದು ಫಾಲೋ ಮಾಡೋದಕ್ಕಾಗಿ ಹೆಲ್ಮೆಟ್ಗಳು ಹಾಕ್ಕೊಬೇಕು. ಅದನ್ನು ನಮ್ಮ ಪೊಲೀಸವರು ಇನ್ಸಿಸ್ಟ್ ಮಾಡಬೇಕು. ಈ 2-3 ರೈಡಿಂಗು ಅದನ್ನು ಅವಾಯ್ಡ್ ಮಾಡಬೇಕು. ಇವಾಗ ಎಲ್ಲೆಲ್ಲಿ ಒಂದೊಂದು ಟೈಮ್ಗಳಲ್ಲಿ ಅಪಘಾತ ಆಗುತ್ತೆ, ಆದರೆ ಆದಷ್ಟು ನಮ್ಮ ಕೈಲಿ ಅವಾಯ್ಡ್ ಆಗುತ್ತೋ ಅದನ್ನು ಅವಾಯ್ಡ್ ಮಾಡಿ ನಮ್ಮ ಯುವಕರ ಕೈಲೇ ಇದಿರೋದು. ಸೊ ಈ ಒಂದು ಕಾರಣದಿಂದ ನಮ್ಮ ಸರ್ಕಾರದಿಂದ 5 ಲಕ್ಷ ಒಂದೊಂದು ಕುಟುಂಬಕ್ಕೆ ಬಂದಿದೆ. ನಮ್ಮ ಕೈಲಾದಷ್ಟು ಒಂದು ಪರಿಹಾರ ನಾವು ಮಾಡಿದ್ದೀವಿ. ಆಮೇಲೆ ಮುಂಬರುವ ದಿನಗಳಲ್ಲಿ ಪಾಪ ಈ ಮಕ್ಕಳೆಲ್ಲ ಇವಾಗ ಇಂಜಿನಿಯರಿಂಗ್ ಓದಬೇಕು ಅಂತಾರೆ, ಡಾಕ್ಟರ್ಗಳಾಗಬೇಕಂತಾರೆ. ಅವ್ರ ಕೈಗೆ ಯಾವತ್ತೂ ನಮ್ಮ ಪಕ್ಷದಿಂದ, ನಮ್ಮ ಪರ್ಸ್ನಲ್ ಇದರಿಂದ ನೋಡಿಕೊಂಡು ಅವ್ರಿಗೆ ಎಜುಕೇಷನ್ ಕೊಡೋಷ್ಟು ನಾವು ನೋಡ್ಬೇಕಂತ. ಅದು ನಾನು ಆ ಮಟ್ಟಕ್ಕೆ ಮಾತಾಡಲ್ಲ ಇವಾಗ, ಯಾಕಂದರೆ ಅಫಿಷಿಯಲ್ ಲೆವೆಲಲ್ಲಿ ನಮ್ಮ ರೋಡ್ ಸೇಫ್ಟಿಗೆ ಏನೇನು ಮೇಂಟೈನ್ ಮಾಡಬೇಕೋ ಅದು ನಮ್ಮ ಕೈಲಿರ್ತೀವಲ್ಲ. ಸೊ ಡೈರೆಕ್ಟಾಗಿ ರೂಲ್ಸ್ ನಿಯಮ ಮಾಡಿ ಡೈರೆಕ್ಟಾಗಿ ಟಿಪ್ಪರ್ ಡ್ರೈವರ್ಗಳಿಗೆ ಮಾತ್ರ ಅಲ್ಲ, ಓನರ್ಗಳಿಗೂ ಇದನ್ನು ಫೈನ್ಗಳು ಹಾಕ್ಬೇಕಿದ್ದಾನೆ. ಹೈಯೆಸ್ಟ್ ಓನರ್ಗಳಿಗೆ ಫೈನ್ ಹಾಕಿದ್ರೇ ಈ ಸ್ವಲ್ಪ ರಿಯಲೈಸೇಷನ್ ಆಗುತ್ತೆ. ಯಾಕಂದರೆ ಇವಾಗ ಈ ಒಂದು ಘಟನೆಯಲ್ಲಿ ನೋಡಿ, ಇಡೀ ಸ್ಟೇಟು, ಇಡೀ ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ಒಬ್ಬ ಹುಡುಗಂದು ವಯಸ್ಸು 14, ಒಬ್ಬಂದು 18, 20, ಈ ವಯಸ್ಸುಗಳಲ್ಲಿ ಹಿಂಗೆಲ್ಲ ಮದುವೆ ಆಗಿ 6 ತಿಂಗಳುಗಳಾಗಿದೆ. ಸೊ ಇದು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದಕ್ಕಿಂತ ನಾವು ಇದಕ್ಕೆ ಆ್ಯಕ್ಷನ್ ಎತ್ಕೊಂಡು ಈ ಜನತೆಗೆ ರಿಲೀಫ್ ಬರೋಂಗೆ, ಈ ಆಕ್ಸಿಡೆಂಟ್ಗಳು ಕಮ್ಮಿ ಆಗಬೇಕು. ಇದನ್ನು ಬೇರೆ ಬೇರೆ ಭಾಗಗಳಲ್ಲಿ ಆಕ್ಸಿಡೆಂಟ್ ಕಮ್ಮಿ ಆಗಿದ್ರೂ ಪಬ್ಲಿಕ್ ನ್ಯೂಸ್ ಆಗೋಲ್ಲ ಜಾಸ್ತಿ. ಆದರೆ ಇದೇ ಒಂದು ಸಮಯ, ಇದನ್ನು ಎತ್ಕೊಂಡು ನಾವು ಕರೆಕ್ಟಾಗಿ ರೋಡ್ ರೂಲ್ಸ್ನ ಫಾಲೋ ಮಾಡೋಂಗೆ ಯುವಕರಿಗೆ ಸ್ವಲ್ಪ ಎಜುಕೇಷನು ಕೊಡಬೇಕು, ಪ್ಲಸ್ ಡ್ರೈವರ್ಗಳಿಗೂ ಎಜುಕೇಷನ್ ಕೊಡಬೇಕು. ಇದನ್ನು ಅದೇ ಮೋರ್ ಇಂಪಾರ್ಟೆಂಟ್. ಕೊಡೋದಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆ ಇದ್ದೀವಿ ಅಂತ ಅವ್ರಿಗೆ ಗೊತ್ತಿರಬೇಕು ಫಸ್ಟು. ಯಾಕಂದರೆ ಇವಾಗ ಒಂದು ಮಗು ಪಾಪ ಇವಾಗ ಸೆಕೆಂಡ್ ಇಯರ್ ಇಂಜಿನಿಯರಿಂಗಲ್ಲಿದೆ, ಮದುವೆ ಆಗಿ 6 ತಿಂಗಳಾಗಿದೆ ಈ ಹುಡುಗನ ಜೊತೆ. ಸೊ ಅವ್ರಿಗೆ ಅವ್ರ ಎಜುಕೇಷನ್ಗೆ, ಅವರ ಒಂದು ಪರಿಹಾರಕ್ಕೆ ನಾವೆಲ್ಲ ಜೊತೇಲಿರ್ತೀವಿ, ಅವ್ರ ಕುಟುಂಬದ ಜೊತೆ ನಾವೆಲ್ಲ ಖಂಡಿತವಾಗ್ಲೂ ಇರ್ತೀವಿ ಅಂತ ಅವ್ರಿಗೆ ಹೇಳ್ಬೇಕು.
సీఎం ఫండ్ నుంచి 5 lakhs ఇచ్చారు ఆల్రెడీ. ఆల్మోస్ట్ 2 daysలో వస్తుంది మీకు. అది అయింది. మన చేతిలో ఏం కావాలో చెప్పప్ప మనకి. ಈ ವೇಳೆ ಭರಣಿ ವೆಂಕಟೇಶ್, ಕಣಿವೆ ನಾರಾಯಣಪುರ ನಾರಾಯಣಸ್ವಾಮಿ, ನುಗ್ಗಿತಳ್ಳಿ ರವಿ, ಕುಬೇರ್ ಅಚ್ಚು, ಮಿಲ್ಟನ್ ವೆಂಕಟೇಶ್, ಆವಲ್ ರೆಡ್ಡಿ, ಜಗದೀಶ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 year ವ್ಯಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 years ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1,299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್, ಇಕೋಟೋನ್ ಇನ್ಕಾರ್ಪೊರೇಷನ್. ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, BB ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಇದು 1 hour ಮಾಡೋ ಕೆಲಸನ 20 minutes ಮಾಡ್ತಿದ್ದು. ನನ್ನ ಹತ್ರ 2 ಇದಾವೆ ಇದ್ರದ್ದು. ಆಲ್ಮೋಸ್ಟ್ ಆಲ್ ಈಗ 6 years ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಇಂದೇ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. Another number 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986734492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್ ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ರೇಷ್ಮೆ ಉದ್ಯಮದ ಅಭಿವೃದ್ಧಿಗಾಗಿ ಯಾವುದೇ ಸರ್ಕಾರಗಳು ಸಮರ್ಪಕವಾಗಿ ನೆರವು ನೀಡಿಲ್ಲ. ರೇಷ್ಮೆ ಬೆಳೆಗಾರರನ್ನು ಸಹ ಪ್ರೋತ್ಸಾಹಿಸುವ ಕೆಲಸ ಮಾತ್ರ ಸಮರ್ಪಕವಾಗಿ ಆಗಿಲ್ಲ ಎಂದು ಸಿಲ್ಕ್ ರೀಲರ್ ಸೊಸೈಟಿಯ ಅಧ್ಯಕ್ಷ ಜಿ ರೆಹಮಾನ್ ಆಕ್ರೋಶ ವ್ಯಕ್ತಪಡಿಸಿದರು. ಶಿಡ್ಲಘಟ್ಟ ನಗರದ ಶ್ರೀರಾಮ ಪ್ಯಾಲೇಸ್ನಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಆಶ್ರಯದಲ್ಲಿ ರ್ಯಾಂಪ್ ಯೋಜನೆಯಡಿ MSME ಕ್ಲಸ್ಟರ್ ಟೆಕ್ನಾಲಜಿ ಕ್ಲಿನಿಕ್ ಮತ್ತು ಉದ್ಯಮಿಗಳ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿಡ್ಲಘಟ್ಟ ಸಿಲ್ಕ್ ರೀಲರ್ಸ್ ಸೊಸೈಟಿಯ ಅಧ್ಯಕ್ಷ ಜಿ ರೆಹಮಾನ್ ಮಾತನಾಡಿದರು. ಸುಮಾರು 100 ವರ್ಷಗಳಿಂದ ನಾವು ರೇಷ್ಮೆ ಉದ್ಯಮವನ್ನು ಉಳಿಸಿಕೊಂಡು ಬಂದಿದ್ದೇವೆ.
ಆದರೆ ಈ ಅಭಿವೃದ್ಧಿ ತೊಡಗಿಸಿಕೊಂಡವರು ರೇಷ್ಮೆ ಬೆಳೆಗಾರರಿಗೆ ಮತ್ತು ನೂಲು ಬಿಚ್ಚಾಣಿಕೆದಾರರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಸೌಲಭ್ಯಗಳು ಸಿಕ್ಕಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಕೃಷಿ ಕಡಿಮೆಯಾಗುತ್ತಿದೆ. ಮಾರುಕಟ್ಟೆಯಲ್ಲಿ ಗೂಡು ಸಹ ಬರುತ್ತಿಲ್ಲ. ಅದನ್ನು ಸರ್ಕಾರ ಮತ್ತು ಇಲಾಖೆ ಗಂಭೀರವಾಗಿ ಪರಿಗಣಿಸಿಲ್ಲ. ರೇಷ್ಮೆ ಬೆಳೆಗಾರರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಿದಾಗ ಮಾತ್ರ ಕೂಡ ಬಿಚ್ಚಾಣಿಕೆದಾರರು ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು. ಅವರು ಉಳಿಸ್ಕೊಂಡು ಬರ್ದಿರಾ ಹೋಗಿದ್ರೆ ಈ ಉದ್ದಿಮೆ ಇರ್ತಾ ಇರಲಿಲ್ಲ. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಿ, ಸುಮಾರು ಒಂದು 10-15 ವರ್ಷದಿಂದ 1000 ಲಾಟ್ ಬರ್ತಾ ಇದ್ದಿದ್ದು 200ಕ್ಕಾಗಿದೆ. 1000 ಲಾಟ್ ಬರ್ತಾ ಇದ್ದಿದ್ದು 200 ಲಾಟ್ಗಾಗಿದೆ. ಇನ್ನು ಮುಂದೆ ಇನ್ನೂ ಭಾಳ ಮುಂದುವರಿಸ್ತಾ ಇದ್ದೀವಿ ಅಂತ ಇದ್ದಾರೆ. ಆದರೆ ರೈತರಿಗೆ ಈ ಥರ ನೀವು ಬೆಳಿಬೇಕು, ರೈತರಿಗೆ ಟೆಕ್ನಾಲಜಿ ಏನು ಕೊಡ್ತಾ ಇಲ್ಲ. ರೀಲರ್ ರೇಷ್ಮೆ ನೀವು ಯಾವ ಥರ ಗುಣಮಟ್ಟ ಮಾಡ್ತಿದ್ದೀರಿ, ನಿಮ್ಮ ಗುಣಮಟ್ಟ ಏನು? ಇತ್ತೀಚೆಗೆ ಹೇಳಿದ್ರು 100 kg ಒಂದೇ ಐಟಮ್ ಸಿಗಲ್ಲ ಅಂತೇಳಿ. ನೀವು ಯಾವತ್ತು ಈ 100 kg ಬೇಕು ಅಂದಿದ್ದೀರಾ? ಯಾವತ್ತು ನೀವು ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಹೇಳಿದ್ದೀರಾ? ನಾವು ಮಾಡಿದ್ದು ನೀವು ತಗೊಳಕ್ಕೆ ಸಿದ್ಧ? ನಾವು ತಗೊಂಡು ಬಂದಿದ್ದೀನ ನೀವು ರೈತ ತಗೊಂಡ್ಬಂದಿದ್ದಕ್ಕೆ ನಾವು ತಗೊಳಕ್ಕೆ ಸಿದ್ಧ? ನಾವು ತಗೊಂಡೋದಕ್ಕಿಂತ ನೀವು ತಗೊಳೋದಕ್ಕೆ ಸಿದ್ಧ. ಅದರಲ್ಲಿ ಕ್ವಾಲಿಟಿ ಬೇಕಂತ ನೀವು ಯಾವತ್ತೂ ಹೇಳಲಿಲ್ಲ. ಕ್ವಾಲಿಟಿ ಮಾಡಿ ಅಂತ ರೈತರಿಗೆ ಯಾವತ್ತೂ ಅವೇರ್ನೆಸ್ ಕೊಟ್ಟಿಲ್ಲ. ಇಲ್ಲಿ ಕ್ವಾಲಿಟಿ ಎಲ್ಲಾಗುತ್ತೆ? ಕ್ವಾಲಿಟಿ ಎಲ್ಲಾಗುತ್ತೆ ಹೇಳಿ? ಕ್ವಾಲಿಟಿ ಈಗಿರೋ ರೇಟ್ಗಿಂತೂ ಜಾಸ್ತಿ ಬರ್ತದೆ ಅಂತ ರೈತರಿಗೆ ಯಾವತ್ತೂ ನೀವು ಹೇಳಲ್ವೋ? ಆವತ್ತು ರೈತ ಒಳ್ಳೆಗಳು ಬೆಳೆಯಲ್ಲ. ಒಂದು ಡೀಲರ್ಗೆ ನೀವು ಒಳ್ಳೆ ರೇಷ್ಮೆ ಇಂಥ ಡೀಲರ್ದೆ ನೀವು ಮಾಡಿದ್ರೆ ಇಂಥ ರೇಟ್ ಇದೆ, ಇಂಥ ಇದೆ ಅಂತ ಹೇಳಿದ್ರೆ ಸರಿಯಾಗಿದೆ. ನೀವು ಜೋಟಲ್ಲಿ ಬೈ ಪ್ರಾಡಕ್ಟಲ್ಲಿ ಇರೋ ಐಟಮ್ ಇದು ಹೇಳಿದ್ರಿ, ಜೋಟು ಅದರಲ್ಲಿ ದಾರ ಬಂದರೆ 6,000 ರೂಪಾಯಿ kg ಅಂತೇಳಿ. ಆದರೆ ನಮಗೆ ತಗೊಳ್ಳೋರು 6,000ಕ್ಕೆ ಯಾರೂ ಇಲ್ವಲ್ಲ ಸರ್? ಒಳ್ಳೆ ರೇಷ್ಮೆ ತಗೊಳೋದಕ್ಕೆ ಯಾರೂ ಇಲ್ವಲ್ಲ? ಒಳ್ಳೆ ರೇಷ್ಮೆ ತಗೊಳ್ಳೋರು ಬೇಕಲ್ವಾ? ಆ ರೇಷ್ಮೆ ಗುಣಮಟ್ಟ ಸರಿಯಾಗಿ ನಮ್ಮ ಕೈಯಲ್ಲಿ ನೀವು ಮಾಡಿಸಿದ್ರೆ, ರೈತರಿಗೆ ಹೇಳಿ ಒಳ್ಳೆ ಗೂಡು ಬೆಳೆಸಿದ್ರೆ ಇದಕ್ಕಿಂತ ಚೆನ್ನಾಗಿ ಬೆಳೆಯೋದಲ್ಲ, ಇದಕ್ಕಿಂತ ಚೆನ್ನಾಗಿ ಮಾಡ್ಬೋದಲ್ಲ. ಇದು ಮನವರಿಸ್ತಾನೇ ಇಲ್ಲ. ಇಷ್ಟು ದಿವಸದಿಂದ ಈ ಬೆಳೆ ಸುಮಾರು 100 ವರ್ಷಗಳಿಂದ ಉಳಿಸ್ಕೊಂಡು ಬಂದಿದ್ದೀವಲ್ಲ, ಇವ್ರಿಗೆ ಅವೇರ್ನೆಸ್ ಏನೂ ಇಲ್ಲ. ಬರೀ ಈ ಹಣವಂತರು ಒಳ್ಳೆ ಥ್ರೆಡ್ ಬರ್ತಾ ಇದೆಯಾ ಇಲ್ವಾ ಸರ್? ಮಹೇಶ್ ಸರ್, ಒಂದು 150-200 ರೂಪಾಯಿ ಇದೆ. ಅದು ನಿಜವಾದ ಥ್ರೆಡ್ ಬರ್ತಾ ಇದೆಯಾ? ನಮ್ದು ಮಾರ್ಕೆಟ್ಗೆ ಬೇಕಾದ ಥ್ರೆಡ್ ಬರ್ತಾ ಇದೆಯಾ ಇಲ್ವಲ್ಲ? ಸಭೆಯಲ್ಲಿ ಕೇಂದ್ರೀಯ ರೇಷ್ಮೆ ಮಂಡಳಿಯ ವಿಜ್ಞಾನಿ ಕೆ ಮಹೇಶ್, ಶಿಡ್ಲಘಟ್ಟ ಸಿಲ್ಕ್ ರೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಆನ್ಸರ್ ಖಾನ್, ಸಿಲ್ಕ್ ಟ್ವಿಸ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಬಳೆ ಜಗದೀಶ್, ಶಿಡ್ಲಘಟ್ಟ ಸರ್ಕಾರಿ ರೇಷ್ಮೆಗೂಡು ಮಾರುಕಟ್ಟೆಯ ಉಪನಿರ್ದೇಶಕ ಎನ್ ಉಮೇಶ್, ಸಿಟಿಜನ್ ಸಿಲ್ಕ್ ರೀಲರ್ಸ್ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಮುರ್ತೂಸ್ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂ2 ನ್ಯೂಸ್, ಶಿಡ್ಲಘಟ್ಟ. ಶಿಡ್ಲಘಟ್ಟ ನಗರದ ವಿಜಯಲಕ್ಷ್ಮಿ ವೃತ್ತದಲ್ಲಿರುವ ಆಶಾಕಿರಣ ಅಂಧ ಮಕ್ಕಳ ವಸತಿಯುತ ಶಾಲೆಯ ಮಕ್ಕಳಿಗೆ ಭೋಜನದ ವ್ಯವಸ್ಥೆ ಮಾಡಿ ಅವರೊಂದಿಗೆ ಸಹಭೋಜನ ಮಾಡುವ ಮೂಲಕ ರಾಷ್ಟ್ರಕವಿ ಕುವೆಂಪು ಅವರ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆ ಅಭಿವೃದ್ಧಿ ಕೊಳಗೇರಿ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನಜೀರ್ ಅಹ್ಮದ್ ಮಾತನಾಡಿ, ಸಮಾಜದಲ್ಲಿರುವ ಪ್ರತಿಯೊಬ್ಬರೂ ಪ್ರೀತಿ ವಿಶ್ವಾಸದಿಂದ ಬದುಕಿ ಬಾಳಬೇಕು. ದ್ವೇಷ ಅಸೂಯೆಯಿಂದ ಏನು ಸಾಧನೆ ಮಾಡಲು ಆಗುವುದಿಲ್ಲ. ಪ್ರೀತಿ ವಿಶ್ವಾಸದಿಂದ ಮಾತ್ರ ಇಡೀ ಜಗತ್ತು ಗೆಲ್ಲಬಹುದು. ಅದಕ್ಕಾಗಿ ರಾಷ್ಟ್ರಕವಿ ಕುವೆಂಪು ಅವರು ಇದೇ ವಿಚಾರವನ್ನು ತಮ್ಮ ಕವನಗಳ ಮೂಲಕ ಸಾರಿದ್ದಾರೆ. ಕರ್ನಾಟಕ ಶಾಂತಿಯ ತೋಟ. ನಾವೆಲ್ಲರೂ ಸಹೋದರರಂತೆ ಬದುಕಿ ಬಾಳಿದಾಗ ಮಾತ್ರ ರಾಜ್ಯ ಮತ್ತು ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದರು. ನಮಸ್ಕಾರ, ನನ್ನ ಹೆಸರು ನಸೀರ್ ಅಹ್ಮದ್ ಕರ್ವೆ. ಕರ್ನಾಟಕ ರಕ್ಷಣಾ ವೇದಿಕೆ ಒಕ್ಕೂಟಗಳ ಸಂಘಟ ಮತ್ತು ಕನ್ನಡಿಗರ ಸಾರಥ್ಯದಲ್ಲಿ ಅಭಿವೃದ್ಧಿ ಕೊಳಗೇರಿ ನಿವಾಸಿಗಳ ಕ್ಷೇಮ ಅಭಿವೃದ್ಧಿ ಸಂಘ ಈ ಎರಡೂ ಸಂದರ್ಭದಿಂದ ಇವತ್ತು ವಿಶ್ವಮಾನವ ರಾಷ್ಟ್ರಕವಿ ಜಯಂತ್ಯೋತ್ಸವವನ್ನು ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿ ಕಾರ್ಯ ಕೈಗೆತ್ತಿದ್ವಿ. ಅದೇ ನಿಟ್ಟಿನಲ್ಲಿ ಆಶಾಕಿರಣ ಮಕ್ಕಳಿಗೆ ಊಟ ಹಾಕಿ ಊಟ ಮಾಡಿ ಆ ಮಕ್ಕಳಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಭಗವಂತನಿಗೆ ಪ್ರಾರ್ಥಿಸ್ತಾ ಆದಷ್ಟು ಬೇಗ ಅವರಲ್ಲಿ ಚೇತರಿಸ್ಕೊಳ್ಳಿ.
ವಿಶ್ವಮಾನವ ಕುವೆಂಪು ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇನ್ನೂ ಅನೇಕ ಕಾರ್ಯಗಳನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲರೂ ಸಹಕಾರ ನಮಗೆ ಬೇಕು, ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾವು ಎಲ್ಲ ಒಂದು ಅನ್ನೋ ಸಂದೇಶ ಕೊಟ್ಟಿದ್ದಾರೆ. ಪ್ರೀತಿಯೇ ಸ್ವರ್ಗ ದೇಶವೇ ನರಕ ಅನ್ನೋದು ಎಲ್ಲರೂ ಒಂದಾಗಿದ್ದರೆ ಮಾತ್ರ ಸಾಧ್ಯ. ನಮ್ಮ ಅಂಗಳಿಗೆ ವಸ್ತ್ರ ಎಷ್ಟು ಮುಖ್ಯವೋ ನಾವು ಸರಳವಾದ ಜೀವನೂ ಅಷ್ಟೇ ಮುಖ್ಯವಾಗಿದೆ. ನಾವು ದ್ವೇಷ ಮನಸ್ತಾಪ ಅಂತ ಹೇಳಿದ್ರೆ ಅದು ಆಗಲ್ಲ. ನಾವು ಗಟ್ಟಿಯಾಗಿರ್ತೀವಿ, ಗಟ್ಟಿಯಾಗೋದು ಬೇಡ, ನಾವೆಲ್ಲ ಒಂದಾಗಿರೋಣ. ಎಲ್ಲರೂ ಬೇಕು ಅನ್ನೋ ಹಾಗೆ ನಾವು ಸರಳ ಜೀವನ ಮಾಡ್ಕೊಂಡು ಮುಂದಕ್ಕೆ ಹೋಗೋಣ. ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅಧ್ಯಕ್ಷರಾಗಿದ್ದೀನಿ. ಏನು ಇವತ್ತು ರಾಷ್ಟ್ರಕವಿ ಕುವೆಂಪುಗಳು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಆ ಮಹಾನ್ ಭಾವ ಅವರ ಹೆಸರಿನಲ್ಲಿ ಇವತ್ತು ಈ ಆಶಾಕರಣ ಮಕ್ಕಳಿಗೆ ತಿಂಡಿ ಮಾಡ್ತಾ ಇವತ್ತು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅದಕ್ಕೆ ಈ ಸಂದರ್ಭದಲ್ಲಿ ಕರವೇ ಮಹಿಳಾ ಘಟಕದ ಅಧ್ಯಕ್ಷೆ ಎನ್ ಗಾಯತ್ರಿ, ಕರವೇ ನಗರ ಘಟಕ ದಿನೇಶ್ ಬಾಬು, ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂ ಟಿವಿ ನ್ಯೂಸ್, ಶಿಡ್ಲಘಟ್ಟ. ಯುವಕರ ಹೊಸ ವರ್ಷಾಚರಣೆಯ ಹಾಟ್ಸ್ಪಾಟ್ ನಂದಿಗಿರಿಧಾಮದಲ್ಲಿ ಕುಣಿದು ಕುಪ್ಪಳಿಸೋ ಪ್ಲಾನ್ಗೆ ಜಿಲ್ಲಾಡಳಿತದಿಂದ ಸಂಪೂರ್ಣ ನಿಷೇಧ. ಪ್ರತಿಷ್ಠೆಯ ವಿಷಯವಾಗಿ ಮಾರ್ಪಟ್ಟ ವೈಕುಂಠ ಏಕಾದಶಿ ಪೂಜೆ. ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ 2 ಗುಂಪುಗಳ ನಡುವೆ ಭಿನ್ನಾಭಿಪ್ರಾಯ. ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಕ್ಷೇತ್ರ ಶ್ರೀನಿವಾಸ ಸಾಗರದಲ್ಲಿ ಸಕಲ ಸಿದ್ಧತೆ. ಸಹಸ್ರಾರು ಮಂದಿ ಭಕ್ತರು ಭಾಗಿಯಾಗುವ ನಿರೀಕ್ಷೆ. ರೈತರು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ನಡುವೆ ವಾಗ್ವಾದ. ರೈತರ ಮೇಲೆ ದಾಖಲಾದ ಎಫ್ಐಆರ್ ವಿರುದ್ಧ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.